ಹಾಯ್ ಎವ್ರಿವನ್. ಇವತ್ತು ನನ್ನ 75 ಹಾರ್ಟ್ ಚಾಲೆಂಜ್ನ 22ನೇ ದಿನ. ಇವತ್ತು ಕೂಡ ಹಬ್ಬ ಅಂಥೇಳಿ ಊರಿಗೆ ಹೋಗಿದ್ದೆ ನಿನ್ನೆ. ಇವತ್ತು ಕೂಡ ಊರಲ್ಲೇ ಇದ್ದೆ. ಆದರೆ ಮಧ್ಯಾಹ್ನ ಒಂದು 3-4 ಓ ಕ್ಲಾಕ್ ತನಕನೂ ನನಗೆ ಏನೂ ಮಾಡಿರಲಿಲ್ಲ. ನಾನು ವರ್ಕೌಟ್ ಆಗಲಿ ಬೇರೆ ಏನಾಗಲಿ ಬುಕ್ಕು ಓದಿರಲಿಲ್ಲ ಅಥವಾ ನೀರು ಸರಿಯಾಗಿ ಕುಡ್ದಿರಲಿಲ್ಲ. ಅದಕ್ಕೆ ಯಾಕೋ ಸ್ವಲ್ಪ ಲೆಥಾರ್ಜಿಕ್ ಫೀಲ್ ಆಗ್ತಿತ್ತು. ನಾನು ಮತ್ತೆ ಇಲ್ಲಿದ್ದರೆ ಸರಿ ಹೋಗೋದಿಲ್ಲ, ಏನೂ ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡು ತಕ್ಷಣವೇ ನಾನು ಮನೆಗೆ ವಾಪಸ್ ಬಂದು ಅರ್ಧ ಗಂಟೆ ವಾಕ್ ಮಾಡೋಕ್ಕೆ ಮುಂಚೆ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆದಮೇಲೆ ಸ್ವಲ್ಪ ನನಗೆ ಎಲ್ಲ ಚಾಲೆಂಜಸ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ನಿಸ್ತು. ಆಮೇಲೆ 33 ಮಿನಿಟ್ಸ್ ಟ್ರೆಡ್ಮಿಲಲ್ಲಿ ವಾಕ್ ಮಾಡಿ ಒಂದು 20 ಮಿನಿಟ್ಸ್ ಯೋಗ ಸೆಷನ್ ಮಾಡಿ ಆಮೇಲೆ ನೀರು ಕೂಡ ನಾನು ಚೆನ್ನಾಗಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಗೆ ಬಂದಮೇಲೆ. ಆಮೇಲೆ ಅಟೋಮಿಕ್ ಹ್ಯಾಬಿಟ್ಸ್ ಬುಕ್ ಓದಿ ಮತ್ತೆ ನಾನು ರಾತ್ರಿ ಊಟಕ್ಕೆ ಮತ್ತೆ ವಾಪಸ್ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಊಟಕ್ಕೆ ಮುಂಚೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಊಟ ಮುಗಿಸ್ಕೊಂಡು ಮತ್ತೆ ವಾಪಸ್ ಎಲ್ಲರನ್ನೂ ಕರ್ಕೊಂಡು ಮಕ್ಕಳನ್ನೆಲ್ಲ ಬಿಟ್ಟು ಮಧ್ಯಾಹ್ನ ಮನೆಗೆ ಹೋಗಿದ್ದು. ಮತ್ತು ಈಗ ಸಂಜೆ ರಾತ್ರಿ ಊಟ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತೆ ಮನೆಗೆ ಬಂದು ರಾತ್ರಿ ಇದು ಬಾಲ್ಕನಿಯಲ್ಲಿ ವಾಕ್ ಮಾಡೋದ್ರ ಮುಖಾಂತರ 45 ಮಿನಿಟ್ಸ್ ವಾಕನ್ನು ಕೂಡ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ಸೊ 2 ಇಂಡೋರ್ ಮತ್ತು ಔಟ್ಡೋರ್ ವರ್ಕೌಟ್ ಸೆಷನ್ನು ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ನೀರು ಕೂಡ 4 ಲೀಟರ್ಸ್ ಕಂಪ್ಲೀಟ್ ಆಯಿತು. ಪ್ಲಸ್ ಬುಕ್ಕು ಕೂಡ ಓದಿದ್ದೀನಿ, ಹೆಲ್ದಿ ಈಟಿಂಗ್ ಕೂಡ ಮಾಡಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಟುಮಾರೋ. ಬಾಯ್ ಬಾಯ್.